ಎಲ್ಲರಿಗೂ ನಮಸ್ಕಾರ. ಇಂದಿನಿಂದ 2046ರವರೆಗೂ ಈ 4 ರಾಶಿಯವರಿಗೆ ಶುಕ್ರ ದೆಸೆ, ಬಂಗಾರದ ಯೋಗ, ಹೆಜ್ಜೆ ಹೆಜ್ಜೆಗೂ ವಿಜಯಮಾಲೆ, ಬೇಡವೆಂದರೂ ಶ್ರೀಮಂತರಾಗ್ತೀರಾ. ಹಾಗಾದರೆ ಅಂಥ ಅದೃಷ್ಟವಂತ ರಾಶಿಗಳು ಯಾವ್ಯಾವು ಅಂತ ನೋಡೋಣ ಬನ್ನಿ. ಅದಕ್ಕೂ ಮುನ್ನ ನೀವು ಮಹಾಶಿವನ ಭಕ್ತರಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಸ್ನೇಹಿತರೆ, ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಫಾಸ್ಟ್ ನೋಟಿಫಿಕೇಷನ್ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿ. ಇಂದು ನಿಮ್ಮ ಮಾತಿನ ಮಾಧುರ್ಯವು ನಿಮಗೆ ಗೌರವವನ್ನು ತರುತ್ತೆ, ಅದು ನಿಮಗೆ ಸಂತೋಷವನ್ನು ನೀಡುತ್ತೆ. ಇಂದು ನಿಮ್ಮ ಸ್ನೇಹಿತರ ಸಂಖ್ಯೆಯು ಹೆಚ್ಚಾಗುತ್ತೆ. ಆದರೆ ಇನ್ನು ಯಾರೊಂದಿಗಾದರೂ ಮಾತನಾಡುವಾಗ ನಿಮ್ಮ ಮಾತುಗಳನ್ನು ಅಳೆಯೋದು ಉತ್ತಮ. ಇಂದು ನೀವು ನಿಮ್ಮ ಪೂರ್ವಜರ ಆಸ್ತಿಯಿಂದ ಲಾಭ ಪಡೆಯಬಹುದು. ಆದರೆ ನಿಮ್ಮ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ನೀವು ಪ್ರವಾಸಕ್ಕೆ ಹೋಗಲು ಯೋಚಿಸ್ತೀರಾ. ಸ್ವಲ್ಪ ಸಮಯ ಕಾಯಿರಿ. ಇಂದು ನೀವು ನಿಮ್ಮ ದಕ್ಷತೆಯಿಂದ ನಿಮ್ಮ ಅನೇಕ ವಿಷಯಗಳನ್ನು ಸುಲಭವಾಗಿ ಪರಿಹರಿಸ್ತೀರಾ. ಆದರೆ ಇಂದು ನೀವು ಕೆಲವು ಸರ್ಕಾರಿ ಯೋಜನೆಗಳ ಲಾಭವನ್ನು ಕೂಡ ಪಡಿತೀರಾ. ಇಂದು ನಿಮಗೆ ಮಧ್ಯಮ ಫಲದಾಯಕವಾಗಿರುತ್ತೆ. ಆದರೆ ಇಂದು ನೀವು ಮಾನಸಿಕ ಶಾಂತಿ ಅಥವಾ ಯೋಗದ ಸಹಾಯದಿಂದ ಅನೇಕ ಸಮಸ್ಯೆಗಳಿಂದ ಮುಕ್ತವಾಗಬಹುದು. ಯಾವುದೇ ಕೆಲಸವನ್ನ ಪೂರ್ಣಗೊಳಿಸಲು ಕಷ್ಟಪಟ್ಟು ಕೆಲಸ ಮಾಡಬೇಕಾಗತ್ತೆ. ಇಂದು ನೀವು ಯಾರೊಬ್ಬರ ಸಹಾಯವನ್ನ ತೆಗೆದುಕೊಳ್ಳಬೇಕಾಗಬಹುದು. ಆದರೆ ಸಣ್ಣ ಉದ್ಯಮಿಗಳು ಇಂದು ಅಪೇಕ್ಷಿತ ಲಾಭವನ್ನ ಪಡೆಯಲು ಸಂತೋಷ ಪಡ್ತಾರೆ. ವಿದ್ಯಾರ್ಥಿಗಳು ಇಂದು ಯಾವುದೇ ಪರೀಕ್ಷೆಗೆ ಅರ್ಜಿ ಸಲ್ಲಿಸಲು ಬಯಸಿದ್ರೆ ಅವರು ಅದನ್ನ ಸಹಾಯ ಮಾಡಬಹುದು. ನಿಮ್ಮ ಜೀವನ ಸಂಗಾತಿಯ ಆರೋಗ್ಯದಲ್ಲಿ ಕೆಲವು ಕ್ಷೀಣತೆಯಿಂದಾಗಿ ಸಮಸ್ಯೆಗಳಿರುತ್ತೆ. ಇಂದು ನಿಮಗೆ ಖರ್ಚು ತುಂಬಿದ ದಿನವಾಗಿರುತ್ತೆ. ನೀವು ನಿಮ್ಮ ಹೆಚ್ಚುತ್ತಾ ಇರುವ ಖರ್ಚುಗಳನ್ನು ನಿಯಂತ್ರಿಸಬೇಕಾಗತ್ತೆ. ಇಲ್ಲದಿದ್ದರೆ ನೀವು ಭವಿಷ್ಯದಲ್ಲಿ ಆರ್ಥಿಕ ಬಿಕ್ಕಟ್ಟನ್ನು ಎದುರಿಸಬೇಕಾಗಬಹುದು. ನೀವು ಇಂದು ನಿಮ್ಮ ಸ್ನೇಹಿತರೊಂದಿಗೆ ಪಾರ್ಟಿ ಮಾಡಲು ಯೋಚಿಸ್ತಾ ಇದ್ರೆ ಅದಕ್ಕಾಗಿಯೂ ನೀವು ಹಣವನ್ನು ಖರ್ಚು ಮಾಡಬೇಕಾಗತ್ತೆ. ಇಂದು ನೀವು ನಿಮ್ಮ ಸಾಲವನ್ನು ಮರುಪಾವತಿ ಮಾಡುವಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಯಶಸ್ವಿಯಾಗ್ತೀರಾ. ಅದು ನಿಮ್ಮ ಮನಸ್ಸನ್ನು ಸಂತೋಷವಾಗಿರಿಸುತ್ತೆ. ಕೆಲಸದ ಸ್ಥಳದಲ್ಲಿ ದೀರ್ಘಾವಧಿಯ ಕೆಲಸಗಳನ್ನು ಪೂರ್ಣಗೊಳಿಸುವುದರಿಂದ ಮನಸ್ಸಿನಲ್ಲಿ ಸಂತೋಷ ಇರುತ್ತೆ. ಇಂದು ನಿಮಗೆ ಆಹ್ಲಾದಕರ ಫಲಿತಾಂಶಗಳು ಬರುತ್ತೆ. ಆದರೆ ಇಂದು ನೀವು ನಿಮ್ಮ ಒಡ ಹುಟ್ಟಿದವರ ಜೊತೆ ಮಾತನಾಡುವಾಗ ನಿಮ್ಮ ಕೋಪದ ಸ್ವಭಾವದಲ್ಲಿ ಸ್ವಲ್ಪ ಬದಲಾವಣೆಯನ್ನು ತರಬೇಕಾಗತ್ತೆ. ಇಲ್ಲದಿದ್ದರೆ ನಿಮ್ಮ ಸಂಬಂಧಗಳಲ್ಲಿ ಬಿರುಕು ಉಂಟಾಗಬಹುದು. ವ್ಯಾಪಾರ ಮಾಡೋ ಜನರು ಇಂದು ತುಂಬ ಲಾಭಕ್ಕಾಗಿ ಹೊಸ ಅವಕಾಶಗಳನ್ನು ಪಡೀತಾರೆ. ಅದು ಖಂಡಿತವಾಗಿಯೂ ಲಾಭವನ್ನು ತರುತ್ತೆ. ಇಂದು ಸಂಜೆ ನೀವು ನಿಮ್ಮ ಯಾವುದೇ ಸಂಬಂಧಿಕರ ಹುಟ್ಟುಹಬ್ಬ, ಯಾವುದೇ ಮಹತ್ವದ ಕೆಲಸ ಮಾಡಬೇಕಾದ್ರೆ ಅದನ್ನು ಮುಂದೂಡಬಾರದು. ನೀವು ಇಂದು ನಿಮ್ಮ ಮಕ್ಕಳಿಂದ ಕೆಲವು ಒಳ್ಳೆಯ ಸುದ್ದಿಗಳನ್ನು ಕೇಳಬಹುದು. ಇಂದು ಮದುವೆಗೆ ಅರ್ಹರಾಗಿರುವ ಜನರು ಪ್ರಸ್ತಾಪಗಳನ್ನು ಪಡಿತಾರೆ. ಅದನ್ನು ಕುಟುಂಬ ಸದಸ್ಯರು ತಕ್ಷಣವೇ ಅನುಮೋದಿಸಬಹುದು. ಹಾಗಾದರೆ ಇಷ್ಟೆಲ್ಲ ಫಲಗಳನ್ನು ಪಡಿತಾ ಇರುವಂತಹ ರಾಶಿಗಳು ಯಾವುದು ಅಂದರೆ ಮಿಥುನ ರಾಶಿ, ಕನ್ಯಾ ರಾಶಿ, ತುಲಾ ರಾಶಿ ಮತ್ತು ಕುಂಭ ರಾಶಿ. ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ಮಹಾಲಕ್ಷ್ಮಿ ದೇವಿಯೇ ನಮಃ ಅಂತ ಕಮೆಂಟ್ ಮಾಡಿ.